ನಮಸ್ಕಾರ ಸ್ನೇಹಿತರೆ. 99% ಗೆಲ್ಲುವ ಪಂದ್ಯವನ್ನ ಸೋತ ರಾಜಸ್ಥಾನ, ಗೆದ್ದು ಫೈನಲ್ ತಲುಪಿದ ಹೈದರಾಬಾದ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ RR ಮತ್ತು SRH ನಡುವಿನ ಕ್ವಾಲಿಫೈರ್ 2ರ ಪಂದ್ಯ ಹೇಗಿತ್ತು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಹೌದು, ಚೆನ್ನೈನ ಚೇಪಾಕ್ ಅಂಗಳದಲ್ಲಿ ನಡೆದ IPL ನ 2ನೇ ಕ್ವಾಲಿಫೈರ್ ಪಂದ್ಯವನ್ನ ಸನ್ರೈಸರ್ಸ್ ಹೈದರಾಬಾದ್ ತಂಡವು 36 ರನ್ಗಳಿಂದ ಗೆದ್ದುಕೊಳ್ಳುವ ಮೂಲಕ ಇದೀಗ IPL ನ ಫೈನಲ್ಗೆ ಪ್ರವೇಶವನ್ನ ಪಡೆದುಕೊಂಡಿದೆ ಸ್ನೇಹಿತರೆ. ಹೌದು, ಈ ಒಂದು ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡವು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳುತ್ತದೆ. ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ SRH ತಂಡವು ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 175 ರನ್ ಕಲೆ ಹಾಕಿತು ಸ್ನೇಹಿತರೆ. ತಂಡದ ಪರ ಆರಂಭಿಕರಾಗಿ ಕಣಕ್ಕಿಳಿದ ಟ್ರಾವಿಸ್ ಹೆಡ್ ಹಾಗೂ ಅಭಿಷೇಕ್ ಶರ್ಮಾ ರವರು ತಂಡಕ್ಕೆ ಉತ್ತಮ ಆರಂಭವನ್ನ ನೀಡಿರಲಿಲ್ಲ. ತಂಡದ ಮೊತ್ತ 13 ಆಗಿದ್ದ ವೇಳೆ ಅಭಿಷೇಕ್ ಶರ್ಮಾ ರವರು ಕೇವಲ 12 ರನ್ ಗಳಿಸಿ ನಿರ್ಗಮಿಸಿದರು. ಅದಾದ ಬಳಿಕ ಹೊಡಿಬಿಡಿ ಆಟವನ್ನ ಆಡಿದ ರಾಹುಲ್ ತ್ರಿಪಾಠಿ ರವರು 15 ಎಸೆತಗಳಿಂದ 37 ರನ್ ಬಾರಿಸಿ ನಿರ್ಗಮಿಸಿದರು. ನಂತರ ಅದೇ ಓವರ್ನಲ್ಲಿ ಆಡಮ್ ಮಾರ್ಕ್ರಮ್ ರವರು 1 ರನ್ಗಳಿಗೆ ಸುಸ್ತಾಗಿ ಹೊರನಡೆದರು. ಅದಾದ ಬಳಿಕ ಟ್ರಾವಿಸ್ ಹೆಡ್ ಹಾಗೂ ಆಂಡ್ರೆಚ್ ಕ್ಲಾಸನ್ ತಂಡಕ್ಕೆ ಕೊಂಚ ಆಸರೆಯಾಗಿ ನಿಂತರು. ಇದೇ ವೇಳೆ ಪ್ರೆಷರ್ಗೆ ಒಳಗಾದ ಟ್ರಾವಿಸ್ ಹೆಡ್ ರವರು 34 ರನ್ ಗಳಿಸಿ ನಿರ್ಗಮಿಸಿದರು. ನಂತರ ಬಂದ ನಿತೀಶ್ ರೆಡ್ಡಿ 5 ರನ್ಗಳಿಗೆ ಸುಸ್ತಾದರು. ಇದಾದ ಬಳಿಕ SRH ತಂಡದ ಯಾವೊಬ್ಬ ಆಟಗಾರನು ಕೂಡ ಉತ್ತಮ ಆಟವನ್ನ ಆಡಿಲ್ಲ. ಆದರೆ ಆಂಡ್ರೆಚ್ ಕ್ಲಾಸನ್ ಅವರು 34 ಎಸೆತಗಳಿಂದ ಸ್ಫೋಟಕ ಅರ್ಧಶತಕವನ್ನ ಬಾರಿಸುವ ಮೂಲಕ ತಂಡದ ಮೊತ್ತವನ್ನ 150ರ ಗಡಿ ದಾಟಿಸಿದರು. ನಂತರ ಕೊನೆಯಲ್ಲಿ ಬಂದ ಶಹಬಾಜ್ ಅಹ್ಮದ್ 18 ಬಾಲ್ಗಳಿಂದ 18 ರನ್ ಬಾರಿಸಿ ಉಪಯುಕ್ತ ರನ್ಗಳ ಕಾಣಿಕೆ ನೀಡಿದರು ಸ್ನೇಹಿತರೆ. ಇದರೊಂದಿಗೆ 176 ರನ್ಗಳ ಸುಲಭ ಗುರಿಯನ್ನ ಬೆನ್ನಟ್ಟಿದಂತ RR ತಂಡವು ಉತ್ತಮ ಆರಂಭವನ್ನ ಪಡೆದುಕೊಂಡಿರಲಿಲ್ಲ. ಏಕೆಂದರೆ ಟಾಮ್ ಕೊಹ್ಲಿ ರವರು ಕೇವಲ 10 ರನ್ ಗಳಿಸಿ ನಿರ್ಗಮಿಸಿದರು. ಇದಾದ ಬಳಿಕ ಬಂದ ನಾಯಕ ಸಂಜು ಸ್ಯಾಮ್ಸನ್ ಕೂಡ 10 ರನ್ಗಳಿಗೆ ಸುಸ್ತಾಗಿ ಹೊರನಡೆದರು. ಆದರೆ ಯಶಸ್ವಿ ಜೈಸ್ವಾಲ್ ರವರು 21 ಎಸೆತಗಳಿಂದ 42 ರನ್ ಬಾರಿಸಿ ನಿರ್ಗಮಿಸಿದರು ಸ್ನೇಹಿತರೆ. ಇದಾದ ನಂತರ ಬಂದ ರಿಯಾನ್ ಪರಾಗ್ ರವರು ಕೇವಲ 6 ರನ್ಗಳಿಗೆ ತಮ್ಮ ಆಟವನ್ನ ನಿಲ್ಲಿಸಿದರು. ಆದರೆ ಇದಾದ ನಂತರ ಬಂದ ಧ್ರುವ ಜುರೇಲ್ ರವರು 35 ಎಸೆತಗಳಿಂದ 56 ರನ್ ಬಾರಿಸಿ ತಂಡಕ್ಕೆ ಆಸರೆಯಾಗಿ ನಿಂತರು. ಆದರೆ ಇವರಿಗೆ ಯಾವೊಬ್ಬ ಆಟಗಾರನು ಕೂಡ ಜೊತೆ ಆಟವನ್ನ ಉತ್ತಮವಾಗಿ ನೀಡಿರಲಿಲ್ಲ ಅಂತಾನು ಹೇಳಬಹುದು. ಇದರೊಂದಿಗೆ ರಾಜಸ್ಥಾನ ರಾಯಲ್ಸ್ ತಂಡವು ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 134 ರನ್ ಕಲೆ ಹಾಕಿದಷ್ಟೇ. ಇತ್ತ ಹೈದರಾಬಾದ್ ತಂಡದ ಪರ ಬೌಲಿಂಗ್ ನಲ್ಲಿ ಶಹಬಾಜ್ ಅಹ್ಮದ್ ರವರು 3 ವಿಕೆಟ್ ಕಬಳಿಸಿ ಮಿಂಚಿದರು ಸ್ನೇಹಿತರೆ. ಇದರೊಂದಿಗೆ 36 ರನ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಹೈದರಾಬಾದ್ ತಂಡವು ಇದೀಗ IPL ನ ಫೈನಲ್ ಪಂದ್ಯದಲ್ಲಿ KKR ತಂಡವನ್ನ ಇದೇ ಅಂಗಳದಲ್ಲಿ ಮೇ 26ರಂದು ಎದುರಿಸಲಿದೆ ಸ್ನೇಹಿತರೆ. ನೋಡಿದ್ರಲ್ಲ ಬಂಧುಗಳೇ, SRH ಹಾಗೂ RR ನಡುವಿನ 2ನೇ ಕ್ವಾಲಿಫೈರ್ ಪಂದ್ಯ ಹೇಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.